ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಅಪೊಸ್ತಲನಾದ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 18ನೇ ವಾಕ್ಯ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಅಪೊಸ್ತಲನಾದ ಪೌಲನು ಎಫೆಸದವರಿಗೆ ಪತ್ರಿಕೆಯನ್ನು ಬರೆದು ಕೊನೆ ಭಾಗಗಳಿಗೆ ಬಂದಾಗ 6ನೇ ಅಧ್ಯಾಯ 10ನೇ ವಾಕ್ಯದ ಹೆಡ್ಡಿಂಗಲ್ಲಿ ಓದ್ತೇವೆ, ಕ್ರೈಸ್ತರು ನಡೆಸುವ ಯುದ್ಧದಲ್ಲಿ ದೇವರು ಕೊಡುವ ಸರ್ವಾಯುಧಗಳು ಅವಶ್ಯವಾಗಿವೆ. ಈ ವಿಷಯವನ್ನು ಮಾತಾಡುತ್ತಾ ಕ್ರೈಸ್ತರು ಯುದ್ಧ ಯಾರ ಜೊತೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಹಾಗೆ ಯುದ್ಧ ಮಾಡಬೇಕಾದ್ರೆ ಯಾವ ಯಾವ ಆಯುಧಗಳನ್ನು ಧರಿಸಿಕೊಳ್ಳಬೇಕು ಎಂಬುದಾಗಿ 10ನೇ ವಾಕ್ಯದಿಂದ ಪೌಲ ಮಾತಾಡ್ತಾ ಬರ್ತಾನೆ. ಹಾಗೆ ಹೋರಾಡುವುದರ ಕುರಿತಾಗಿ ಮಾತನಾಡಿ 14ನೇ ವಾಕ್ಯದಿಂದ ಸತ್ಯವೆಂಬ ನಡುಕಟ್ಟು ಅಂತ ಹೇಳಿ ಪ್ರಾರಂಭಿಸಿ ಹೆಚ್ಚು ಕಡಿಮೆ 7 ಸರ್ವಾಯುಧಗಳ ಕುರಿತಾಗಿ ಪೌಲ ಎಫೆಸದವರಿಗೆ ಬರೀತಾನೆ. ಅದರಲ್ಲಿ ಕೊನೆಯದಾಗಿ ನಾವು ಬರುವಂತಹ ಸಮಯದಲ್ಲಿ ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲೂ ನೀವು ಪ್ರಾರ್ಥನೆ ಮಾಡಬೇಕು. ಆಗ ಪೌಲ ಹೇಳ್ತಾನೆ, ಪ್ರಾರ್ಥನೆಗೂ ಪವಿತ್ರಾತ್ಮ ಪ್ರೇರಿತವಾದ ಪ್ರಾರ್ಥನೆಗೂ ವ್ಯತ್ಯಾಸ ಇದೆ. ನಾವು ಓದುವಾಗ 2-3 ಪದಗಳಲ್ಲಿ ನೋಡ್ತೇವೆ. ಒಂದು, ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ. ಹಾಗಾದರೆ ಪ್ರಾರ್ಥನೆ ಮತ್ತು ವಿಜ್ಞಾಪನೆ ಎಂಬುದಾಗಿ ಹೇಳ್ತಾನೆ. ವಿಜ್ಞಾಪನೆ ಅಂದರೆ ರಿಕ್ವೆಸ್ಟ್, ಪ್ರಾರ್ಥನೆ ಅಂದರೆ ಪ್ರೇಯರ್. ಹಾಗಾದರೆ ನಮ್ಮ ಅವಶ್ಯಕತೆಗಳನ್ನು ಹೇಳುವಾಗಲೂ ದೇವರ ವಾಕ್ಯ ಹೇಳ್ತದೆ, ಪವಿತ್ರಾತ್ಮ ಪ್ರೇರಿತರಾಗಿ ನೀವು ಪ್ರಾರ್ಥನೆ ಮಾಡಬೇಕು. ಹಾಗಾದರೆ ಏನಿದು ಪವಿತ್ರಾತ್ಮ ಪ್ರೇರಿತರಾಗಿ ಮಾಡುವಂತಹ ಪ್ರಾರ್ಥನೆ ಅಂತ ಹೇಳಿದ್ರೆ, ನಾವು ಪವಿತ್ರಾತ್ಮನಿಂದ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುವುದಾದರೆ ನಾವು ದೇವರ ಚಿತ್ತವನ್ನು ತಿಳಿದುಕೊಂಡು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಒಂದು ರೀತಿಯಲ್ಲಿ ಹೇಳಿದ್ರೆ, ದೇವರಿಗೆ ಇಷ್ಟವಿಲ್ಲದಂತಹ ನಮ್ಮ ಅವಶ್ಯಕತೆಗಳನ್ನು ನಾವು ಹೇಳೋದಿಲ್ಲ. ನಾವು ರೋಮಪತ್ರಿಕೆ 8:14 ಓದುವಾಗ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಹಾಗಾದರೆ ಯಾರು ದೇವರ ಮಕ್ಕಳು? ದೇವರ ಆತ್ಮನಿಂದ ನಡೆಸಿಕೊಳ್ಳುವಂಥವರು. ಅಪೊಸ್ತಲನಾದ ಪೌಲನ ಕುರಿತು ಅಪೊಸ್ತಲ ಕೃತ್ಯ 16ನೇ ಅಧ್ಯಾಯದಲ್ಲಿ ಓದ್ತೇವೆ, ಪೌಲ ದೇವರಾತ್ಮನ ಪ್ರೇರಿತವಾಗಿ ನಡೆಯುವಂಥ ವ್ಯಕ್ತಿಯಾಗಿದ್ದ. ಆಸ್ಯ ಸೀಮೆಗೆ ಹೋಗಬೇಕು ಅಂತ ಪೌಲ ಯೋಚನೆ ಮಾಡಿದಾಗ ದೇವರಾತ್ಮ ಆಸ್ಯ ಸೀಮೆಗೆ ಹೋಗಬೇಡ ಅಂತ ಹೇಳುತ್ತೆ. ಆಗ ಅಲ್ಲಿಂದ ಬಿಥುನ್ಯಕ್ಕೆ ಹೋಗೋ ಪ್ರಯತ್ನ ಮಾಡ್ತಾನೆ, ದೇವರಾತ್ಮ ಅಲ್ಲಿಗೂ ಹೋಗಬೇಡ ಅಂತ ಹೇಳ್ತಾರೆ. ಆಗ ಪೌಲ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ ಮಕದೋನ್ಯ ಸೀಮೆಯ ಫಿಲಿಪ್ಪಿ ಪಟ್ಟಣಕ್ಕೆ ಹೋಗ್ತಾನೆ ಎಂಬುದಾಗಿ 16ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ. ಹಾಗಾದರೆ ಪೌಲ ಯಾರಾಗಿದ್ದ? ಆಲೋಚನೆ ಉಳ್ಳಂಥ ವ್ಯಕ್ತಿ, ತಿಳುವಳಿಕೆ ಉಳ್ಳಂತಹ ವ್ಯಕ್ತಿ. ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವ ರೀತಿ ಸುವಾರ್ತೆ ಸಾರಬೇಕು ಎಂಬುದಾಗಿ ಒಳ್ಳೆಯ ತಿಳುವಳಿಕೆ ಉಳ್ಳಂತಹ ವ್ಯಕ್ತಿ ಆಗಿದ್ದರೂ ಸಹ ತನ್ನ ಮಿಷನರಿ ಪ್ರಯಾಣದಲ್ಲಿ ಪ್ರತಿ ದಿವಸ ಅಥವಾ ಪ್ರತಿ ಕ್ಷಣದಲ್ಲಿ ಅವನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದ, ದೇವರೇ ನಾನು ಈ ಊರಿಗೆ ಹೋಗಬಹುದಾ, ಇಂಥ ಕಡೆಯಲ್ಲಿ ಹೋಗ್ಬೋದಾ, ಇವರಿಗೆ ಸುವಾರ್ತೆ ಸಾರಬಹುದಾ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ ದೇವರ ಒಂದು ಗೈಡೆನ್ಸ್ ಅಥವಾ ಮಾರ್ಗದರ್ಶನ, ಆಲೋಚನೆ ಇದನ್ನು ತೆಗೆದುಕೊಂಡು ಮುಂದೆ ಸಾಗ್ತಾ ಇದ್ದಂತಹ ವ್ಯಕ್ತಿಯಾಗಿದ್ದನು ಅಪೊಸ್ತಲನಾದ ಪೌಲನು. ಆ ಪೌಲ ಈಗ ಎಫೆಸದವರಿಗೆ ಹೇಳ್ತಾನೆ, ಎಫೆಸದ ಸಭೆಯ ವಿಶ್ವಾಸಿಗಳೇ, ನೀವು ಇತರ ಎಲ್ಲ ಆಯುಧಗಳನ್ನು ಧರಿಸಿಕೊಂಡಿದ್ದೀರಾ. ಸತ್ಯವೆಂಬ ನಡುಕಟ್ಟು ಕಟ್ಟಿದ್ದೀರಾ, ನೀತಿ ಎಂಬ ವಜ್ರಕವಚ ಇದೆ, ಸಮಾಧಾನ ವಿಶ್ವದ ಸುವಾರ್ತೆ ಎಂಬ ಸಿದ್ಧಮನಸ್ಸೆಂಬ ಕೆರ ಇದೆ, ನಂಬಿಕೆ ಎಂಬ ಗುರಾಣಿ, ರಕ್ಷಣೆ ಎಂಬ ಶಿರಸ್ತ್ರಾನ, ಪವಿತ್ರಾತ್ಮನ ಕೊಡುವ ದೇವರ ವಾಕ್ಯವೆಂಬ ಕತ್ತಿ. ಇದೆಲ್ಲ ಹೇಳಿದ ಮೇಲೆ ಹೇಳ್ತಾನೆ, ಎಲ್ಲ ಸಮಯಗಳಲ್ಲಿ ಏನು ಮಾಡಬೇಕು? ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡಬೇಕು. ಆತ್ಮನಿಂದ ತುಂಬಲ್ಪಟ್ಟವರಾಗಿ ಆತ್ಮನು ತಿಳಿಸಿಕೊಡುವಂತಹ ಒಂದು ಪ್ರಾರ್ಥನೆ. ಏಕೆಂದರೆ ರೋಮದಲ್ಲಿ ಪೌಲ ಹೇಳ್ತಾನೆ, ಪ್ರಾರ್ಥನೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರುವಾಗ ಪವಿತ್ರಾತ್ಮನು ಸಹ ನಮ್ಮ ಬಲಹೀನತೆಗೆ ಸಹಾಯ ಮಾಡ್ತಾನೆ ಎಂಬುದಾಗಿ ರೋಮ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಹಾಗಾದರೆ ನಮ್ಮ ಅಶಕ್ತಿಯನ್ನು ನೋಡಿ, ನಮ್ಮ ಬಲಹೀನತೆಯನ್ನು ನೋಡಿ ಸಹಾಯ ಮಾಡುವಂತಹ ದೇವರ ಆತ್ಮನಿಗೆ ವಿಧೇಯರಾಗಿ, ಆ ದೇವರ ಆತ್ಮನಿಂದ ಪ್ರೇರಿತರಾಗಿ ನಾವು ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಗೆ
ದೇವರು ಉತ್ತರವನ್ನು ಕೊಡುವವನಾಗಿದ್ದಾನೆ. ಈ ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುವಂತಹ ಪ್ರಿಯ ದೇವರ ಮಕ್ಕಳೇ, ನೀವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ, ದೇವರ ಬಳಿಯಲ್ಲಿ ಆಲೋಚನೆಯನ್ನು ಕೇಳುವಾಗ, ದೇವರ ಆತ್ಮನು ನಮಗೆ ನಡೆಸುವಂತಹ ಆ ಮಾರ್ಗದಲ್ಲಿ ಮುಂದೆ ಸಾಗಿ ಆತನ ಚಿತ್ತಕ್ಕೆ ವಿಧೇಯರಾಗಿ ಮುಂದೆ ಸಾಗುವುದಾದರೆ ಸೈತಾನನ ಶೋಧನೆಗಳಲ್ಲಿ ದೊಡ್ಡ ಜಯವನ್ನು ಹೊಂದಿಕೊಳ್ಳುವುದಕ್ಕೆ ನಮಗೆ ಸಾಧ್ಯವಾಗ್ತದೆ. ಕ್ರೈಸ್ತರು ನಡೆಸಬೇಕಾದಂತಹ ಯುದ್ಧದಲ್ಲಿ ದೇವರು ಕೊಡುವಂತಹ ಸರ್ವಾಯುಧಗಳಲ್ಲಿ ಆ 7 ಆಯುಧಗಳಲ್ಲಿ ಕೊನೆಯದಾಗಿ ಪೌಲ ಹೇಳ್ತಾನೆ, ಇವೆಲ್ಲ ಇದ್ದರೂ ಸಹ ಪವಿತ್ರಾತ್ಮನೆಂದಿರುವಂತಹ ಪ್ರಾರ್ಥನೆ ಇದ್ದರೆ ಮಾತ್ರನೇ ಆ ಸೈತಾನನಿಗೆ ವಿರುದ್ಧವಾಗಿ ನಿಂತು ಗೆಲ್ಲುವುದಕ್ಕೆ ಸಾಧ್ಯ. ಈ ಬೆಳಗಿನ ಸಮಯದಲ್ಲಿ ದೇವರಾದ ಕರ್ತನು ನಮಗೆ ಪ್ರಾರ್ಥನೆಯಲ್ಲಿ ಪವಿತ್ರಾತ್ಮನ ಪ್ರೇರಣೆಯೊಂದಿಗೆ ಪ್ರಾರ್ಥನೆ ಮಾಡುವ ಹಾಗೆ ದೇವರು ನಮಗೆ ಸಹಾಯ ಮಾಡಲಿ. ನಮ್ಮನ್ನು ಬಲಪಡಿಸುವಂತಹ ದೇವರು, ನಮ್ಮನ್ನು ಶಕ್ತಿಗರಿಸುವಂತಹ ದೇವರು ಎಲ್ಲ ಸಮಯಗಳಲ್ಲಿಯೂ ಪ್ರಾರ್ಥನೆ ವಿಜ್ಞಾಪನೆಗಳಿಂದ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ದೇವರ ಒಂದು ಅದ್ಭುತವನ್ನು ಬಿಡುಗಡೆಯನ್ನು ಕಾಣುವ ಹಾಗೆ ದೇವರ ಆದ ಕರ್ತನು ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತಾ ಇದ್ದೇವೆ. ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡಿ ಜಯವನ್ನು ಕಾಣುವ ಹಾಗೆ ಕರ್ತನೆ ನೀನು ನಮಗೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.